ನನ್ನ ಮಗ ಉಣ್ಬಾಯವ ಅಂತ ಕರ್ಕೊಂಡು ಉಣ್ಣೋಗ ಅಂತ ಕಳಿಸ್ತಾರ. ಈಗ ನೋಡಿದ್ರೆ ಮಧ್ಯಾಹ್ನ ಕುಂತು ತನ್ನ ಕೊಡ್ಬೇಕಾದ್ರೆ ಒಂದು ಹುಟ್ಟಿ ಮಾತಾಡ್ತಾ ನಾನು ಹೊಲ್ದಾನ ಐತಿ ನನ್ನ ಮಗ ತರವ ನನಗೆ ಅಂತದ್ದು ವನವಾಸ ಬಂತು ಬಾ ದೇವ್ರೆ ಏನಾರು ಮಾಡ್ಕೊಂಡು ಸುತ್ತಿ ನನ್ನ ಮಗನ ಹಿಡ್ಕೊಂಡು ಹೋಗ್ತಾರೆ. ಮಂದಿ ಹೇಳಿ ಅಡಿಕೆ ಮಾಡ್ತಾರ. ನನ್ನ ಮಗನ ಮರ್ಯಾದೆ ಹೋಗ್ಕತಿ 1000 ಮಂದಿಯಾಗ ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನ. ಎಷ್ಟು ಸಂಕಟ ನಂಗಿಲಿಪ್ಪ ದೇವ್ರು. ನನಗೆ ಸಾಕಾಗಿ ಹೋಗೈತಪ್ಪ. ನನಗೆ ಕರ್ಕೊಂಬಿಡಪ್ಪ ಬಸವಣ್ಣ. ಮತ್ತೆ ಯಾಕರ ಇಡ್ತೀನಿ ನಾನು. ಇಂಥ ಸುಸಿ ಕೊಟ್ಟಲ್ಪ ಏನ್ ಕರ್ಮ ಮಾಡಿದ್ದೇನೆ ನಾ. ಹಿಂದಿನ ಕಾಲದಾಗ ಎಲ್ಲಾರು ಎಷ್ಟು ಚಲೋ ಅದಾರ. ನಮ್ಮ ಅತ್ತಿ ಹಂಗ ಮಾಡೀನಿ ನಮ್ಮ ಅತ್ತಿ ಹಿಂಗ ಮಾಡೀನಿ ಅಂತಾರ. ನನಗೆ ಏನಿಲ್ಲ. ನನ್ನ ಮಾರಿ ನೋಡ್ರಿ ತಡ್ಯಾಕ ಮಾರಿ ಮಾಡ್ತಾಳ. ನನ್ನ ಮಾರಿ ನೋಡ್ರಿ ಮಾರಿ ಮುಚ್ಕೊಂತಾಳ. ಅವ್ರಪ್ಪರು ಬಂದ್ರೆ ಎಷ್ಟು ಚಲೋ ಮಾಡ್ತಾಳ. ಹಂಗ ಬಂಗಾರ ಮಾಡ್ತಾಳ. ಅವ್ರಪ್ಪರು ಅವ್ರ ಅತ್ತಂಗ್ಯಾರಿಗೆ ನನಗೆ ಹಿಂಗ ಮಾಡ್ತಾಳ. ಅಲ್ಲಿಕ್ಕಿ ನಾ ಏನು ಮಾಡ್ತಿದ್ದೇನೆ ಈಕಿಗೆ. ತುತ್ತಾನಕಾಯಿ ಭೂಮಿ ಮೇಲೆ ಜನ್ಮ ಇಟ್ಟಂಗಾಗೈತಿ. ನನ್ನ ಮಗನ ಬಿಟ್ಟು ಹೆಂಗ ಸಾಯ್ಲಿಪ್ಪ ಅಂತ ಹಿಡ್ದನ್ ನಾನು. ನನ್ನ ಮಗನ ಬಿಟ್ಟು ಸಾಯಕ್ ಮನಸ್ಸಿಲ್ಲ ನನಗ. ಅದಕ್ಕೆ ನನ್ನ ಮಗನ ಸಲುವಾಗಿ ನಾ ಜನ್ಮ ಹಿಡ್ಕೊಂಡು ಕುಂತೇನೆ. ಅವ್ ಮಾತಾಡಿ ಕೊಡುವಾಳ ನನ್ನ ಮಗನ ಮಾತಾಡಿ ಕೊಡುವಾಳ. ಏನ್ ಮಾಡ್ಯಾಳ ಏನು ಮಾಡ ನನ್ನ ಮಗ್ಗ ಏನ್ ಮಾಡಿಟ್ಕೊಂಡ್ಲು. ಪುಣ್ಯ ಬರ್ಲಿ ಇವ್ರಪ್ಪ ರೋಗ ಇವ್ರ ಮಂದಿ ಬೆಳಗಕ್ಕೆ ಹತ್ಲಪ್ಪ. ನನ್ನ ಕಣ್ಣು ಕಾಣ್ಲಿರು ಮಂದಿ ಕಣ್ಣಾರ ಕಂಡು ಮಾತಾಡ್ತಾರಲ್ಲ. ಉಳ್ಳಾಡಿ ಪಕ್ಕಿ ರೋಗ ಮಾಡಿದ್ರು ಅವ್ರು ತಿರ್ಗೇತ್ ನೋಡ ಅವ್ರ ಮಂದಿ ಬೆಳಗಕ್ಕಂತೇಳಿ ಮಾತಾಡಂಗ ಮಾಡಪ್ಪ ಬಸವಣ್ಣ. ನಾ ಏನು ಅನ್ನೇ ಮಾಡಿಲ್ಪ. ಒಂದು ಮಗನ 12 ದೇವ್ರಿಗೆ ಹರಕೆ ಹೊತ್ತು ಹಾಡ್ದನ್ಯ. ನನ್ನ ಮಗ ಒಂದು ಬೇಗಳ ಬೇಯ್ದಕ್ಕಿಗೆ ಹೆಂಗೆ ಬೇಕು ಹಂಗೆ ಬೇಯ್ತಾಳೆ ನಿಂಬವು ಅಂತ ಹೇಳ್ತತಿ. ಏನೇನು ಹೇಳ್ತತಿ ವಾಯವ್ವ ಇಂಥದ್ದು ಕೂಡ್ತಿ. ಅದಕ್ಕೂ ಏನು ಮಾತಾಡಂಗಿಲ್ಲ ನಾನು. ನನ್ನ ಮಗ್ಗ ಬಂದೈತಿ ಅಂದ ಬಳಕ ನನ್ನ ಮಗ್ಗ ನನ್ನ ಸತ್ತರಿಗೆ ಏನು ಅನ್ನಂಗಿಲ್ಲ. ನನ್ನ ಮೊಮ್ಮಕ್ಕಳಿಗೆ ಏನು ಅನ್ನಂಗಿಲ್ಲ ನಾನು. ಅವ್ರ ಮಂದಿ ಬೆಳಗಕ್ಕತ್ಲಿ ಅವ್ರ ಅಪ್ಪಗೆ ಅವ್ರ ಅವ್ಗೆ ಅವ್ರ ತಕ್ಕಂಗ್ಯಾರಿಗೆ ಎಲ್ಲ ಮುಟ್ಲಿ ಹೋಗಿ. ಅವ್ರ ಅಪ್ಪ ರೋಗ ಮೊದಲು ಮುಟ್ಲಿ. ತನ್ನ ಉಂಡ್ರೆ ಆತು 3 ದಿನ ಕೂಡ ಹಾಕಂಗಿಲ್ಲ. ಎಲ್ಲಾರ ಹೋಗಿ ಕುಂತು ತಿಂದು ಬಂದಾನೆ ಅಂದ್ರೆ ಅದನ್ನ ಹೇಳೇ ಬಿಟ್ಟಿರ್ತಾರೆ ಯಾರ್ದಾರ ಯಾಕೆ ಮುಂದೆ. ಏನಾರ ಬೇಡಿದ್ದು ಜಲಂ ಬೇಡಿದ್ದು ಕೊಡ್ತಾರ ನನಗೆ ಮುಚ್ಚೆ ಅದನ್ನ ತಿಂದಿದ್ದು ಈಕಿ ಮುಂದೆ ಮತ್ತೆ ಯಾವಾರ ಹೇಳ್ತಾವ್ರ. ಬೇಕಂತ ಒದ್ರೆ ಆಡ್ತೈತೋ ಏನತ್ತಿವ ಒದ್ರಾಡ್ತ ಸಾಕು ನನ್ನ ಜನ್ಮ. ನನ್ನ ಮಗನ ಯಾರು ನೋಡಾರ ಬೇ. ನನ್ನ ಮಗ ಏನಾರ ಮಾಡಿಗಿಡಿ ಅನ್ನೋ ಸಂಕಟಕ್ಕೆ ಜನ್ಮ ಹಿಡ್ಕೊಂಡದ ನಾನು. ಅದಕ್ಕೆ ಹೆಸ ಕಾಲಕ್ಕೆ ಹೆಚ್ಚಂತ ಜನ್ಮ ಬೇರೆ. ನನಗೆ ಯಾರು ಗೆಳತಾರ ಕೂಡ ಮಾತಾಡ್ಕೊಂತ ಕುಂದ್ರಂಗಿಲ್ಲ ನೋಡು. ವಾರ್ಗಿದಾರ ಕೂಡ ಏನು ಹೇಳಕತ್ತ ಅಂತ ಕದ್ಲೆ ಬಂದಿಂದತ್ತ ಆಗ್ಲಿ ಕಿವಾಗ ಶುರುವ. ಬಾ ಹೊರೈತಿ ಬಾ ಅಲ್ಲಿ ಸಗತೈತೆ ಮಾಡಾಕ. ನನಗೆ 74 ವರ್ಷ ಅದು ಇಕ್ಕಿರ ಇರ್ತಿದ್ದ ನಾನಷ್ಟೇ. ಯಾಕಾಗಲ್ವಾ ಆಕಿಗೂ ಬೇಯ್ದಿಲ್ಲ ನಾನು. ನನ್ನ ರಕ್ತಕ್ಕೆ ಹತ್ತಿ ಬಂದೈತೆ ಅದು. ಅದೇನ್ರಿ ಯಾಕೆ ಅನ್ಕೊಲ್ಲಕ್ಕ. ಏನ್ ಮಾಡತ್ತೆ ಆ ಮೈ ಮಗನ ಸೀರೆ ಕಳೋದಿದ್ನ ಇದು ಉಟ್ಕೊಂಡ ಒಕ್ಕ ಹೋಗು ಚೀ ಹಾಕಾರ ಮಂದಿ. ಏನ ಕಿಷ್ಟ ಕಿತ್ತೂರಿ ತಲಪ್ ಜೋರಾಗೈತಲ್ಲ ಅಂದಂಗ ಕೀಟ ಬಾಯ ಹಾಕೊಂಡ್ರಿ. ಇದ್ರಾಗ ಇರ್ಬೇಕು ನೋಡ್ ಹಾಕೋ. ನೀ ಬಾಯ್ ತುಂಬ ಹಾಲಿ ಜಗ್ಗ ತಲ ಮಾಡ್ತಿದ್ದಿ. ನಾನು ಒಂದು ತಾಸು ತಿನ್ಕೊಂಡು ಕೂದ್ಬಿಡ ಗಳಾಗ ಹೋಗಿ ಅತ್ತೆ ಬಂದ್ ಹಾಕೊಂಡು ಹೋಗಿ ಅದನ್ನ ಉಟ್ಕೋ. ಗ್ಯಾಸ್ ಹಿಟ್ಲ ಜಾಕ ಮಾಡೋದು ಒಕ್ಕೋ ಕಣ್ಣು ಮುಚ್ಚೈತ್ ನೋಡೋದು.
ಅಂಕಿತ ಸಾಬಕಾರ ಇಟ್ಕೊಡು. ಅಲ್ಲಿ ಹಿಂದಿತ್ತು ನೋಡ ಡಬ್ಬೆ ಹಾಕಿ ಆ ಸಕ್ಕರೆ ಬಿಡಿ ತಗೋಗೋದ್ನ ಬಡ ಬಡ ಹೋಗ್ಬೇಕ. ಜಿಮಿ ಜಿಮಿ ಮಾಡಂಗಿಲ್ಲ. ಇವತ್ತು ಬಂದಿರ್ತಾರಲ್ಲ ಹೊಸ್ಮಲ್ಗಿತ್ತಾರ ಏನು ಗೊತ್ತಿಲ್ಲ ಅನ್ನೋರ್ ಗತೆ. ಚಾ ಅದು ಕುಡ್ದಿಲ್ಲ ಊಟ ಅದು ಮಾಡಿಲ್ಲ. ಹಾ ಚಾ ಕುಡ್ದಿಲ್ಲ. ಏನ್ರ ಮಾಡ್ಕೊಟ್ಟಿಲ್ಲ. ಕೊಟ್ಟಿ ಈಗ ಹಂಗ್ಯಾಕ್ ಮಾಡಿ ಮಕಾನ ಯಾಕಿಲ್ಲ ಬರೋ ಮಟ ಹಾದಿ ನೋಡ್ಕೊಂಡ್ ಕೂತಿದ್ದೆ. ಯಾವ ಬರ್ತಾನೆ ಆಗಿಲ್ಲ ಅಂತೇಳಿ ಯಾಕಮ್ಮ ಕೈ ಕಾಲು ಮಾಡಿ ತಕೋ. ಹಾ ತಕೋದಪ್ಪ ಚಾ ಕುಡಿವ ಒಳಗ. ಕುಡ್ದನಿ ಕುಡ್ದಿಲ್ಲ ಕರೆ ಕುಡ್ದ್ಯಾ? ಸರಿ ತಗೊಂಡ ಕೈ ಕಾಲು ತಕೊಂಡು ಒಂದ್ ಸ್ವಲ್ಪ ಚಾ ಕುಡ್ತೇನೆ ನಾನು. ಏನ ಉಂಡು ಬಿಡೋಗ ಹೊತ್ತಾಗೈತಿ. ಇಲ್ಲ ಇನ್ನೊಂದ್ ಸ್ವಲ್ಪ ಕುಂತಾನೆ ಒಂದ್ ಸ್ವಲ್ಪ ಚಾ ಕುಡಿತೇನೆ. ಕಟ್ ಮಾಡಿದ್ರಿ ತಿನ್ರಿ ಹೇಳಕ್ ಹೋದ್ರು ಬಾಯ ಬರ್ತಾ ಹಿಂಕೋಕ ಬಾಯ ಬರ್ತಾ ಹಿಂಕೋಕ ಹೋಲ್ ಬಿಡು. ಕೇಳ್ಬ ನನ್ನ ಮಗನ ಮುಂದೆ ಸ್ವರಗ್ತಾನ ನನ್ನ ಮಗ. ಇಷ್ಟೆಲ್ಲ ಮಾಡಿದ್ದು ಒಂದು ದೊಡ್ಡವನ್ ಮಾಡಿ ಸ್ವರಗ್ತಾನ ನನ್ನ ಮಗ. ಬೇಡಪ್ಪ ಹೊಸವನ್ನ ಮಾಡ್ಬೇಕು. ರಾಣಿ ಹಾ ಏನ್ ಮಾಡಂತೆ ಬಂದ್ರೇನ? ಏನ ಅವ್ರು ಚಾ ಮಾಡಿಕೊಟ್ಟಿದ್ದಿಲ್ಲ? ಹಾ ತಿಂದೆ ಜಳಕ ಮಾಡಿ ಊಟ ಮಾಡಿ ಅಲ್ಲಿ ಹೋಗಿ ಕುಂತಾಳ. ನೀನೇ ಹೋಗಿ ಕೈ ಕಾಲು ತಕೊಂಡು ಊಟ ಮಾಡಿ ನಡಿ. ಊಟದ ಮೇಡಮ್ ಸ್ವಲ್ಪ ಚಾ ಕಾಸು ಬಿಡು. ಒಂದ್ ಸ್ವಲ್ಪ ಚಾ ಕುಡ್ತೀನಿ. ಕಾಸ್ತಾನ ಹೋಗ್. ಬರೀ ಅವಂದ ಶರಗ್ರಿ ಹಂಗ ನನಗೆ ಒಂದ್ ದಿವ್ಸ ತಿಂದೇನ ಉಂಡೇನ ಏನ್ರ ತಗೊಂಬರಲಿ ಏನು ಕಾಣಂಗಿಲ್ಲ. ಬರೀ ಅವ್ರ ಅವಂದ ಬರೀ ಅವ್ರ ಅವಂದನ ಬರ್ತಾರ ಸಿಟ್ಟಿಗೆ ಹಾಕಿ ಶರಗ್ ಬಿಡ್ಲೇನ ಅನಿಸ್ತತಿ. ಮಕ ಮುಚ್ಚ ತೂಕು. ರೀ ನಾ ಹೇಳೋದ್ ಕೇಳಾತಿತ್ತೇನ? ಆ ಫೋನ್ ಬಂದ್ ಮಾಡಿಡ. ಏನ್ ಹೇಳ ನಿಂದ ಏನ್ ಹೇಳ? ನನಗ ಭಾಳ ತಲೆ ಕಟ್ಬಿಟ್ಟೈತಿ. ನಿಮ್ಮವನ್ ಬಗ್ಗೆ ಇಡೀ ದಿವ್ಸ ವಿಚಾರ ಮಾಡಿ ನಾ ಒಂದ್ ನಿರ್ಧಾರಕ್ಕೆ ಬಂದೇನೆ. ಏನ್ ವಿಚಾರ ಮಾಡಿದ್ವ ನಮ್ಮವನ್ ಬಗ್ಗೆ ನೀನು? ನನಗರಾಕಿ ಸಂಬಂಧ ಮಾಡಿ ಸಾಕ ಹೋಗೈತಿ. ನಾ ಹೇಳ್ದಂಗ ನೀ ಕೇಳ್ಬೇಕಷ್ಟ. ಏನ್ ಹೇಳದು? ನಿಮ್ಮವನ್ ಕೈಯಾಗ ನನಗ್ ಇರಾಕಂತೂ ಸಾಧ್ಯನೇ ಇಲ್ಲ. ಆಕಿ ಏನ್ ಮಾಡ್ಕೊಟ್ರು ನನ್ಗೆ ಮತ್ ಹೊಟ್ಟೆ ಹಸ್ತತಿ. ನಂಗೆ ಚಾ ಕೊಡು ಅದನ್ನ ಕೊಡು ಇದನ್ನ ಕೊಡು ಎಷ್ಟು ಕೆಲಸ ಮಾಡಿದ್ರು ಮತ್ತೊಂದ್ ಮಾತಾಡ್ತಾರ ಆಕಿ. ನಮ್ಮ ವಯಸ್ಸದಕ್ಕೆ ಒಂದ್ ಮಾತು ಅಂತ ಒಂದ್ ಮಾತು ಬೇಕಿದ್ ಬರತ್ತೆ. ಅದನ್ನ ನೀ ತೆಲಿಗೆ ಹೇಳ್ಕೊತ ಅದರ ನಂಗೆ ಗೊತ್ತಿಲ್ಲ. ಒಂದ ನಿಮ್ಮವ್ ಇರ್ಬೇಕ ಇಲ್ಲ ನಾ ಮನ್ಯಾಗ ಇರ್ಬೇಕ ಅಷ್ಟೇ. ಅಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡಿ ನೀನು ತಿಳಿದಕ್ಕಿದಿ ಕಲ್ತಕ್ಕಿದಿ. ನೋಡ ಅವೆಲ್ಲ ವಿಚಾರ ಮಾಡ್ಕೊಂಡ್ ಕುಂತ್ರ ನಾವ್ ಮುದುಕ್ರ ಹೋಗ್ತಿದ್ದೇವೆ. ಅವೆಲ್ಲ ಗೊತ್ತಿಲ್ಲ. ಅಲ್ಲಿದ್ರ ಹತ್ರ ಒಂದ್ ಇದೈತಿ ವೃದ್ಧಾಶ್ರಮ. ಅಲ್ಲಿ ಕೇಳ್ಕೊಂಡ್ ಬಂದೇನಿ. ಫೋನ್ ಹಚ್ಚಿದ್ದೆ ನಾ ಇವತ್ತ. ಈಗ ಮಾಡೋ ಆಟ ನೋಡ್ ಸಾಕಾಗಿ ನಂಬರ್ ಹುಡುಕಿ ಫೋನ್ ಹಚ್ಚಿದ್ದೆ. ಆತ್ ಕರ್ಕೊಂಬಂದ್ ಬಿಟ್ಟು ಹೋಗ್ರಂದಾರ ಅವ್ರ. ನೋಡ್ ನೀ ಯಾವತ್ ರಜೆ ಮಾಡ್ತಿ ನೋಡು ಆಕಿಗೆ. ಅಂದ್ರೆ ನಿನ್ ವಿಚಾರ ಹೆಂಗೈತಿ? ನಮ್ಮ ಆಶ್ರಮ ಬಿಡ್ಬೋದು ವಿಚಾರ. ಹೌದು ಬಿಡ್ಬೇಡ. ಇನ್ನೊಂದ್ ಸ್ವಲ್ಪ ದಿನ ತಳಿ ಹೋಗಿ. ಇಲ್ಲ ಅಕ್ಕಿನ ಬಿಟ್ಟು ಬಂದ್ರೆ ನಮ್ಗೆ ಹುಟ್ಟ ಮಕ್ಕಳು ನಾಳೆ ನಮ್ಮನ್ನ ಬಿಡ್ತಾರೆ. ಇದನ್ನ ತಗೋರಿ ಮೀನಿಂಗ್ ಐತೆ ಅದ. ರೆಡಿ ಅವೆಲ್ಲ ನಂಗೆ ಗೊತ್ತಿಲ್ಲ. ನಿಮ್ಮವನ್ ಬಿಟ್ಟು ಬರೋದು ಅಷ್ಟೇ. ಈಗ ನಿಮ್ಮೊಂದ್ ಮಾತು ಹೇಳ್ತಾನೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಕಳ್ಸೋದ್ ಬೇಡ. ಅದನ್ನು ನೀ ಅರ್ಥ ಮಾಡ್ಕೊಲ್ಪ ಅಂದ್ರೆ ಕಳ್ಸೋಣಂತ. ಏನೋ ಈಗ ಈಗ ನಮ್ಮ ಅವ್ವನು ನಿನ್ ಮಾತು ಕೇಳ ಬಿಟ್ಟು ಬನ್ನಿ. ನಾಳೆ ನಮಗ್ ಹುಟ್ಟು ಮಕ್ಕಳು ನಮಗೂ ಅದೇ ರೀತಿ ಮಾಡಿದ್ರೆ ಏನ್ ಮಾಡ್ದಾವ ಅದು? ಒಂದ್ ಸೆಕೆಂಡ್ ಯೋಚನೆ ಮಾಡ್ರೆ ನೋಡೋಣ. ಹೌದಲ್ಲ ನೀ ಕಲ್ತೈಕಿ ಶಾನ್ಯಕ್ಕೆ ಅಂತೇಳಿ ತಂದೇವಿ. ಮತ್ ನೀನ ಹಿಂಗ ಮಾಡಿದ್ರೆ ಹೆಂಗ? ಈಗ ನಿನ್ನ ಮಾತು ಮಿಕ್ಲಾರ್ಕ ಹೋಗಿ ನಮ್ಮ ಅವ್ವನ್ ಬಿಟ್ಟು ಬರೋದು ಆಶ್ರಮಕ್ಕೆ. ನಾಳೆ ನಮಗ್ ಹುಟ್ಟಿದ ಮಕ್ಳು ನಮಗೂ ಇದೇ ರೀತಿ ಮಾಡ್ತಾರ. ಅವಾಗ ಹೆಂಗ್ ಮಾಡ್ತಿ? ಸ್ವಲ್ಪ ಅವ್ರ ಹಿರಿಯರ್ ಅದಾರ. ಅವ್ರ ಏನಂದ್ರು ಒಂದ್ ಸ್ವಲ್ಪ ತಗ್ಗಿ ಬಗ್ಗೆ ಹೋಗಾಕ ಕಲ್ಕೋ. ಅವ್ರೇನ್ ಇವತ್ತು ಮನ್ಯಾಗ ನಾಳೆ ಪುಣ್ಯಾಗ. ಅವ್ರ ಬಗ್ಗೆ ನೀ ಎಲ್ಲಾ ತಲೆ ಕೆಡ್ಸೋಕ್ ಹೋಗ್ಬೇಡ. ಈಗ ಅದ ಜಾಗ ನಿಮ್ ತಾಯಿ ಇದ್ರೆ ಹಿಂಗ್ ಮಾಡಿದ್ಯಾ? ಸ್ವಲ್ಪ ಯೋಚನೆ ಮಾಡಿ ನೀನು ತಿಳಿದಕ್ಕಿದಿ. ಅಲ್ಲ ಅಳೋದು ಪ್ರಶ್ನೆ ಏನಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೀನು. ಅಳಾಕದು ಹೋಗುದು ಬೇಡ. ಏನ್ ಯೋಚನೆ ಮಾಡಿದಿನ? ಯೋಚನೆ ಮಾಡಿದೆ. ಏನ್ ಮಾಡ್ದ ಹೇಳ? ಏನ್ ಕಳಿಸಿ ಬರೋನು ಏನ್ ಇಟ್ಕೋನು? ನೀ ಹೆಂಗಂತ ಹಂಗ ನಿನ್ ಮ್ಯಾಲ ಡಿಪೆಂಡ್. ಬ್ಯಾಡ್ರಿ ಕಳ್ಸುದ್ ಬೇಡ. ಮತ್ ಕಳ್ಸೋಣ ಅಂತಿದ್ದಿ. ಎದಕ್ ಕಳಾವಂತಿ?
ಪಾಪ ಅಷ್ಟು ವಯಸ್ಸಾಗ್ಯಾವಂತ ಗೊತ್ತಿದ್ದು ಇಂಥ ಥಂಡಿ ಒಳಗಾಕಿಗೆ ಅಷ್ಟೆಲ್ಲಾ ಕೆಲಸ ಹಚ್ಚಿದೆ ನಾನು. ನನ್ ತಪ್ಪಾಗೈತಿ. ನಾ ಇನ್ ಮುಂದೆ ಒಟ್ಟಾಗಿ ಕೆಲಸ ಮಾಡಕ್ ಹಚ್ಚಂಗಿಲ್ಲ. ನನಗ್ ತಪ್ಪಾಯ್ತು ಅಂತ ಕೇಳ್ಬೇಡ. ಏನೇನ್ ಮಾಡಿಲ್ಲ ನನಗಂತೂ ಏನ್ ಗೊತ್ತಿಲ್ಲ. ಅಲ್ಲಿ ನಮ್ಮ ಮಗು ತಪ್ಪಾಯ್ತು ಅಂತ ಕೇಳ. ನಮ್ಮ ಮಗುನ್ ಕಾಲ್ ಹಿಡ್ಕೋ. ನಾ ಈಗ್ಲೇ ಹೋಗಿ ಸಾರಿ ಕೇಳ್ತೇನೆ. ಕೇಳ ಹೊರಗೆ ಹಿಡ್ಬೇಕು ನೋಡು. ಅಮ್ಮ ಯವ್ವ ನನ್ನ ಕಾಲು ಯಾಕತ್ತಿತ್ತ ಯವ್ವ, ನನ್ನ ರೊಟ್ಟಿನ ಯಾಕತ್ತ ನೀನ್ ಯಾರಿಗೆ ಹೋಗು. ನಾ ಮಾಡಿಲ್ಲ ಯವ್ವ, ಹಾರಿ ಮಾಡ್ತಾನೆ ಬಿಡುವ. ಅಮ್ಮ ನನ್ ಕ್ಷಮಿಸ್ಬಿಡುವ. ನಾನು ನಿನಗೆ ಇನ್ ಮುಂದೆ ಒಟ್ಟೆ ಕೆಲಸ ಹಚ್ಚಂಗಿಲ್ಲ. ಇಂಥ ಥಂಡಾಗ್ನು ನಾನು ನಿಂಗೆ ಎಷ್ಟೆಲ್ಲ ಕೆಲಸ ಮಾಡಕ್ ಹೇಳಿದ್ನಲ್ಲ. ನನ್ ಕ್ಷಮಿಸ್ಬಿಡು ಅಮ್ಮ, ನನ್ ಕ್ಷಮಿಸ್ಬಿಡು. ನಾನು ಇನ್ ಮುಂದೆ ನಿಂಗೆ ಯಾವ ಕೆಲಸನ ಹಚ್ಚಂಗಿಲ್ಲ. ಎಲ್ಲ ಕೆಲಸ ನಾನೇ ಮಾಡ್ತೇನೆ. ನಿನ್ನೆ ನಮ್ಮ ಅವ್ವನ ಹಂಗ ನೋಡ್ಕೋತೀನಿ ನನ್ನ ಮಗಳ ಹಂಗ ನೋಡ್ಕೊಂತಾನೆ ಯವ್ವ. ನಾನು ಇರಾಕ ಬೇಕಿದೆ ಯವ್ವ. ನೀನು ಕೈಯಾಗ ಮಾಡ್ತೇನೆ ಯವ್ವ. ನಾ ಬ್ಯಾಡ ಅನ್ಬೇಡ, ನಾನು ನೀಗಿದ್ದು ಮಾಡ್ತಾನೆ ಯವ್ವ. ಸಗಣಿ ಕಸ ನೀಗುಲ್ಲ ಬೇಡ, ಎಲ್ಲ ನಾನೇ ಮಾಡ್ತೀನಿ. ಇನ್ ಮುಂದೆ ನಾನು ನಮ್ಮ ಅವ್ನ ಗತಿ ನೋಡ್ಕೋತೀನಿ. ನಾನಿನ್ನ ದೇವ್ರ ಬುದ್ಧಿ ಹಾಕಿನಪ್ಪ ಬಸವಣ್ಣ, ಬುದ್ಧಿ ಹಾಕಿನ ಯವ್ವ ನಿನಗೆ. ನಾನು ನಿನ್ನ ಮಗಳ ಸರಿ ನೋಡ್ಕೊಂತಾನೆ ಯವ್ವ. ನಿನ್ ಮಗ ಬಂದ ನೋಡು. ಏನಪ್ಪ ನನ್ನ ಹೆಂಡತಿಗೆ ನಮ್ಮ ಹೋಗಿ ಏನ್ ಒಳ್ಳೆ ಬುದ್ಧಿ ಹಾಕಿದಿ. ಎಷ್ಟೆಲ್ಲಾ ಮಾಡಿದ್ರು ಮತ್ತು ಅತಿಶಯ ಎಷ್ಟು ಒಂದಾಗ್ಯಾರ. ನಾವ್ ಇನ್ ಮುಂದೆ ಹಿಂಗೆ ಚಂದಾಗಿ ನಕ್ಕೋತ ಇರ್ತೇವಿ. ಆ ಬಸವಣ್ಣನ ಕೃಪೆ ನಮ್ಮ ಮ್ಯಾಲ ಯಾವಾಗ್ಲೂ ಇರ್ಬೇಕು. ಯಪ್ಪ ಬಸವಣ್ಣ, ನನ್ನ ಮಗನ ನನ್ನ ಸೊಸಿನ ಚಂದಾಗಿ ಇಡಪ್ಪ. ನಾ ಇಷ್ಟ ಬೇಡ್ಕೊತಾನೆ ಬಾ. ನನ್ನ ಚೆನ್ನಾಗಿ ನೋಡ್ಕೊಂಡು ಕಾರಿನ ನಿನ್ನ ಆಶೀರ್ವಾದ ನನ್ನ ಮ್ಯಾಗ ಸದಾ ಆಯ್ತಪ್ಪ, ಇನ್ನೂ ಇರ್ಲಿ. ನಾವು ಈ ವಿಡಿಯೋ ಒಳಗೆ ಅಂದ್ರೆ ಒಂದು ರಿಯಲೈಸ್ ಆಗಿ ಒಂದು ನೈಜ ಘಟನೆ ಆಧಾರಿತ ಆಗಿ ಒಂದು ಕಿರುಚಿತ್ರವನ್ನು ಮಾಡಾಕತ್ತೀವಿ. ಸೊ ಇದ್ರೊಳಗೆ ಪಕ್ಕಿರಮ್ಮ ಅಜ್ಜಿ ನಮ್ಮ ಅತ್ತಿ ಅಂದ್ರೆ ಗಂಡನ ತಾಯಿ ಕ್ಯಾರೆಕ್ಟರ್ ಮಾಡ್ಯಾರ, ಇವ್ರು ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ಯಾರ. ಈ ಅಜ್ಜಿಗೆ ನಾನು ಕೆಲವೊಂದಿಷ್ಟು ಇದ್ರೊಳಗೆ ಭಾಳ ಉಪದ್ರ ಕೊಟ್ಟೇನಿ ಕತ್ತಿ ಒಳಗೆ. ನಿಜವಾಗ್ಲೂ ಇವೆಲ್ಲ ನಿಜ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ದಯವಿಟ್ಟು ಈ ತರ ಯಾರು ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ ಪ್ರತಿಯೊಬ್ಬರ ಮನೆಯೊಳಗೂ ಇಂಥ ಸಮಸ್ಯೆಗಳು ಇದ್ದೇ ಇರ್ತಾವ. ಸೊ ಅವನ್ನ ನಾವು ಯಾವ ರೀತಿ ಅರ್ಥ ನಡ್ಕೋಬೇಕನ್ನೋಂಥದನ್ನ ಒಂದು ಕಿರುಚಿತ್ರದೊಳಗೆ ಒಂದು ಸಂದೇಶ ಕೊಟ್ಟೇವಿ. ಫಸ್ಟ್ ನಮ್ಮ ಒಂಥರ ಹುಡುಗ ಬುದ್ಧಿ ಇರ್ತೈತಿ. ಆ ಹುಡುಗ ಬುದ್ಧಿ ಒಳಗ ಹಿರಿಯರಿಗೆ ನಾವು ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದನ್ನ ಮರ್ತು ಬಿಟ್ಟಿರ್ತೇವಿ. ಸೊ ಅವ್ರಿಗೆ ಅದನ್ನ ಮಾಡಕ್ ಹಚ್ಚೋದು, ಇದನ್ನ ಮಾಡಕ್ ಹಚ್ಚೋದು. ಯಾಕಂದ್ರೆ ಅಷ್ಟು ವಯಸ್ಸು ಆಗೋರ್ಗು ನಾವು ಬಾಳ್ತೇವಿ ಇಲ್ಲ ಗೊತ್ತಿಲ್ಲ. ಸೊ ಈ ಒಂದು ಸಂದೇಶ ಒಳಗ ಈ ಅಜ್ಜಿಗೆ ನೆತ್ಲ ನಾನು ಬಹಳ ಅಂದ್ರೆ ಬಹಳ ಅನಿಸಿ ಕೊಡ್ತೀನಿ. ಕಸ ಹೊಡಿ ಹೋಗು, ಅರ್ಬಿ ತೊಳಿ, ಯಾವ್ದು ಮಾಡು ಇದು ಮಾಡಿ ಎಲ್ಲ ಕೆಲಸ ಇವ್ರಿಗೆ ಮಾಡಕ್ ಹಚ್ಚಿ ನಾವು ಒಂಥರ ಟ್ರೆಡಿಷನಲ್ ಆಗಿ ಯಾವತ್ತು ಮೊಬೈಲ್ ತಗೊಂಡು ಕುತ್ಕೊಳ್ಳುವಂತ ಒಂದು ಕ್ಯಾರೆಕ್ಟರ್ ಇದ್ರೊಳಗೆ ಮಾಡಿದ್ದೀನಿ. ದಯವಿಟ್ಟು ವಯಸ್ಸಾದವ್ರಿಗೆ ಪ್ರತಿಯೊಬ್ರು ನಮ್ಮ ಕಿರುಚಿತ್ರವನ್ನು ಯಾರ್ಯಾರು ನೋಡ್ತೀರೋ ಅವರೆಲ್ಲರೂ ವಯಸ್ಸಾದವ್ರಿಗೆ ಗೌರವ ಕೊಡ್ಬೇಕಂತ ನಾನು ಕೇಳ್ಕೊತೀನಿ.